ರೈಟ್. ರೇಣುಕಾರಾಧ್ಯ ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಅಪ್ಡೇಟ್ ಕೂಡ ಇದೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಭ್ಯ ಆಗ್ತಾ ಇದೆ. ಈ ಬಳ್ಳಾರಿಯ ರಕ್ತ ರಾಜಕಾರಣದ ಅಸಲಿ ಕಹಾನಿ ರಿಪಬ್ಲಿಕ್ ಕನ್ನಡದಲ್ಲಿ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ. ಅಸಲಿಯಾಗಿ ಏನ್ ನಡೀತಾ ಹಾಗಾದ್ರೆ ಬಳ್ಳಾರಿ ಫೈರಿಂಗ್ ಈ ಕೇಸು ದಿಕ್ಕು ಬದಲಿಸುವಂತ ಸಾಕ್ಷ್ಯಗಳು ಈಗ ಲಭ್ಯ ಆಗ್ತಾ ಇದೆ. ಕೇಸ್ ದಿಕ್ಕು ತಪ್ತಾ ಇದೆಯಾ ಅನ್ನುವಂಥದ್ದು ಮೊದಲಿರುವಂಥ ಪ್ರಶ್ನೆ, ಯಾವ ಹಾದಿಯಲ್ಲಿ ಸಾಗ್ತಾ ಇದೆ ಅನ್ನುವಂಥದ್ದು ಕೂಡ ಪ್ರಶ್ನೆ. ಆದರೆ ಈ ಸಾಕ್ಷ್ಯಗಳು ಈ ಕೇಸ್ನ ದಿಕ್ಕನ್ನೇ ಬದಲಿಸುತ್ತೆ. ಮಧ್ಯಾಹ್ನದಿಂದ ರಾತ್ರಿಯವರೆಗೂ ಕೂಡ ಪಿನ್ ಟು ಪಿನ್ ದೃಶ್ಯ. ಬಳ್ಳಾರಿ ಗಲಭೆಗೆ ಕಾರಣೀಕರ್ತರಾದ್ರು ಯಾರು ಗೊತ್ತಾ? ಇದಕ್ಕೆ ಕಾರಣ ಆದಂಥವ್ರು ಯಾರು? ಹಾಗಾದ್ರೆ ಈ ಗಲಭೆ ಆಗೋದಕ್ಕೆ, ದೊಂಬಿ ಆಗೋದಕ್ಕೆ, ಕಾರ್ಯಕರ್ತರು ಹೊಡೆದಾಡ್ಕೊಳ್ಳೋದಕ್ಕೆ ಕಾರಣ ಆಗಿದ್ಯಾರು? ಅದರಿಂದ ಫೈರಿಂಗ್ ಆಗಿ ಕಾರ್ಯಕರ್ತನ ಬಲಿ ಪಡೆದ ದುರಂತಕ್ಕೆ ಹೊಣೆ ಯಾರು? ರಿಪಬ್ಲಿಕ್ನಲ್ಲಿ ಒಂದಷ್ಟು ವಿಡಿಯೋ ಸಾಕ್ಷಿಗಳು ಸಿಕ್ಕಿದೆ. ಆ ಸಾಕ್ಷಿಗಳ ಸಹಿತ ಸತ್ಯದ ಅನಾವರಣ ನಿಮ್ಮ ಮುಂದೆ. ಈ ಬಳ್ಳಾರಿ ಬೆಂಕಿಗೆ ಅಸಲಿಯಾಗಿ ಕಾರಣ ಆಗಿದ್ದಾದ್ರೂ ಯಾರು ಅನ್ನುವಂಥ ಪ್ರಶ್ನೆ ಈಗಲೂ ಕೂಡ ಪೊಲೀಸರನ್ನ ಕಾಡ್ತಾ ಇದೆ. ಈಗಲೂ ಕೂಡ ಈ ಗಲಾಟೆಗೆ ಸಂಬಂಧಪಟ್ಟಂತೆ ಏವನ್ ಯಾರು? ಹಾಗಾದ್ರೆ ದೊಂಬಿ ನಡೆದಿರೋದು ಗುಂಪು ಘರ್ಷಣೆ, ಗುಂಪು ಗಲಭೆ. ಆದರೆ ಏವನ್ ಆರೋಪಿಯನ್ನ ಗ್ಯಾರಂಟಿ ಮಾಡಬೇಕು. ಯಾರು ಕಾರಣ ಇದಕ್ಕೆ? ಈ ರಾಜಶೇಖರ್ ಮೃತಪಡೋದಕ್ಕೆ ಕಾರಣ ಆದ್ರೂ ಬೇಕಲ್ವಾ? ಬ್ಯಾನರ್ ತೆರವು ಕಿರಿಕ್ ಆರಂಭಿಸಿದ್ದ ರೆಡ್ಡಿ ಬೆಂಬಲಿಗರ ಹಾಗಾದ್ರೆ ಅನ್ನೋ ಪ್ರಶ್ನೆ. ರಿಪಬ್ಲಿಕ್ನಲ್ಲಿ ಬಳ್ಳಾರಿ ಬೆಂಕಿ ವಿಡಿಯೋ ಪುರಾವೆ ರಿವೀಲ್ ಆಗ್ತಾ ಇದೆ ನೋಡಿ. ಬ್ಯಾನರ್ ತೆರವಿನ ನಂತರ ರೆಡ್ಡಿ ಸಹೋದರರು ಕಿರಿಕ್ ಮಾಡಿದ್ರ. ಪ್ರತಿಭಟನಾಕಾರರಿಗೆ ತೋಳು ತಟ್ಟಿದ್ದೆ ಸೋಮಶೇಖರ್ ರೆಡ್ಡಿ ಅನ್ನುವಂಥ ಮಾಹಿತಿ ಇದೆ. ರೆಡ್ಡಿ ಬೆನ್ನಲ್ಲೇ ಅಖಾಡಕ್ಕೆ ಎಂಟ್ರಿ ಕೊಟ್ರ ಶ್ರೀರಾಮುಲು. ಆ ನಂತರದಲ್ಲಿ ಸತೀಶ್ ರೆಡ್ಡಿ ವಿರುದ್ಧ ಸಿಡಿದೆದ್ದು ನುಗ್ಗಿದ್ರ ಶ್ರೀರಾಮುಲು. ವಿಡಿಯೋಗಳು ಹೌದು ಅಂತ ಹೇಳ್ತಾ ಇದೆ. ಆದರೆ ಆ ವಿಡಿಯೋದ ಸತ್ಯಾಸತ್ಯತೆ ಎಲ್ಲವನ್ನೂ ಕೂಡ ಪೊಲೀಸರು ಪರಿಶೀಲನೆ ನಡೆಸಬೇಕಿದೆ. ಈ ಗಲಾಟೆಗೆ ಪ್ರಚೋದನೆ ಸಿಕ್ಕಿದ್ದೆಲ್ಲಿಂದ ಅನ್ನೋ ಪ್ರಶ್ನೆಗಳು ಈಗ ಸದ್ಯಕ್ಕಿರೋದು. ಈ ಬಳ್ಳಾರಿಯಲ್ಲಿ ನಡೆದಂಥ ಈ ದಳ್ಳೂರಿಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ರೆಡ್ಡಿ ಮನೆ ಮುಂದೆ ಗಲಾಟೆ ಆಯಿತು. ಆ ಗಲಾಟೆಯ ಎಕ್ಸ್ಕ್ಲೂಸಿವ್ ದೃಶ್ಯ ಒಂದು ಸಿಕ್ಕಿದೆ ನೋಡಿ. ಸೀನ್ ಬೈ ಸೀನ್ ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ. ಬಳ್ಳಾರಿ ಬೆಂಕಿಗೆ ಬ್ಯಾನರ್ ಕಿತ್ತು ಹಾಕಿದ್ದೇ ಕಾರಣ. ಬ್ಯಾನರ್ ಅನ್ನ ಕಿತ್ತು ಕೆಳಗೆ ಹಾಕಿದ್ರು. ವಾಲ್ಮೀಕಿ ಪುತ್ಥಳಿ ಉದ್ಘಾಟನೆ ಆಗ್ತಾ ಇದೆ ಅಂತ ಹೇಳುವಂತ ಒಂದು ಬ್ಯಾನರ್. ಆ ಬ್ಯಾನರ್ನಲ್ಲಿ ಅನೇಕ ನಾಯಕರ ಫೋಟೋಗಳು ಕೂಡ ಇದ್ವು. ಇದನ್ನ ಜನಾರ್ದನ್ ರೆಡ್ಡಿ ಮನೆ ಮುಂದೆ ಹಾಕಬೇಡಿ ಅನ್ನುವಂಥದ್ದು ರೆಡ್ಡಿ ಬೆಂಬಲಿಗರ ಮಾತಾಗಿತ್ತು. ಆದರೆ ಆ ಸಂದರ್ಭದಲ್ಲಿ ಏನಾಯ್ತು? ಇದೆಲ್ಲವೂ ಕೂಡ ಸೀನ್ ಬೈ ಸೀನ್ ರಿಪಬ್ಲಿಕ್ ಕನ್ನಡದಲ್ಲಿ ತೋರಿಸ್ತೀವಿ. ರೆಡ್ಡಿ ಮನೆ ಮುಂದೆ ಹಾಕಿದ್ದಂತ ಬ್ಯಾನರ್ ಅನ್ನ ರೆಡ್ಡಿ ಬೆಂಬಲಿಗರು ಕಿತ್ತು ಹಾಕ್ತಾರೆ. ರೆಡ್ಡಿ ಬೆಂಬಲಿಗ ಬ್ಯಾನರ್ ಯಾವಾಗ ಕಿತ್ತು ಹಾಕ್ತಾ ಇದ್ದಾರೆ ಅನ್ನೋದನ್ನ ಇವರು ಗಮನಿಸ್ತಾರೋ ಆಗ್ಲೇ ಈ ಕಾಂಗ್ರೆಸ್ನ ಕಾರ್ಯಕರ್ತರು ಗರಂ ಆಗ್ತಾರೆ. ಮಧ್ಯಾಹ್ನ ಆ ನಂತರದಲ್ಲಿ ಈ ರೀತಿ ಕಿತ್ತು ಹಾಕಿದ್ದಾರೆ ಅನ್ನುವಂಥದ್ದು ಎಲ್ಲರ ಗಮನಕ್ಕೂ ಬರುತ್ತೆ. ಭರತ್ ರೆಡ್ಡಿ ಗಮನಕ್ಕೂ ಬರುತ್ತೆ. ಭರತ್ ರೆಡ್ಡಿ ಆಪ್ತ ಸತೀಶ್ ರೆಡ್ಡಿ ಸ್ಥಳಕ್ಕೆ ಎಂಟ್ರಿ ಕೊಡೋದು ಮಧ್ಯಾಹ್ನ 3 ಗಂಟೆಗೆ. ಮಧ್ಯಾಹ್ನ 3 ಗಂಟೆಗೆ ಎಂಟ್ರಿಯನ್ನು ಕೊಟ್ಟ ನಂತರದಲ್ಲಿ ಅಲ್ಲೇ ಆ ಜಾಗದಲ್ಲೇ ಅವ್ರ ನೇತೃತ್ವದಲ್ಲೇ, ಸತೀಶ್ ರೆಡ್ಡಿ ನೇತೃತ್ವದಲ್ಲೇ ಧರಣಿಯನ್ನ ಮಾಡೋದಕ್ಕೆ ಮುಂದಾಗ್ತಾರೆ. ಯಾವ ಕಾರಣಕ್ಕಾಗಿ ಬ್ಯಾನರ್ ಅನ್ನ ಕಿತ್ತು ಹಾಕಿದ್ರಿ? ಬ್ಯಾನರ್ ಅನ್ನ ಕಿತ್ತು ಹಾಕುವಂತ ಅಧಿಕಾರವನ್ನ ಕೊಟ್ಟಿದ್ಯಾರು? ಇದು ಸಾರ್ವಜನಿಕ ಸ್ಥಳ, ಇಲ್ಲಿ ಯಾರು ಬೇಕಿದ್ರು ಬ್ಯಾನರ್ ಹಾಕಬಹುದು ಇತ್ಯಾದಿ ಇತ್ಯಾದಿ ಮಾತುಗಳೆಲ್ಲವೂ ಕೂಡ ಅಲ್ಲಿ ಇಬ್ಬರ ನಡುವೆ ಕೂಡ ನಡೆಯುತ್ತೆ. ಆ ಸಂದರ್ಭದಲ್ಲಿ ಬ್ಯಾನರ್ ಅನ್ನ ಕಿತ್ತು ಹಾಕೇ ಬಿಡ್ತಾರೆ ರೆಡ್ಡಿ ಬೆಂಬಲಿಗರು. ಇದು ಇವರಿಗೆ ಆಕ್ರೋಶಕ್ಕೆ ಕಾರಣ ಆಗೋದು. ಆ ಸಂದರ್ಭದಲ್ಲಿ ಸತೀಶ್ ರೆಡ್ಡಿ ಎಂಟ್ರಿ ಆದ ನಂತರದಲ್ಲಿ ಧರಣಿಯನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ. ಆ ನಂತರ ನೋಡಿ ಒಬ್ಬೊಬ್ಬರೇ ಎಂಟ್ರಿ ಆಗೋದು. ಯಾವಾಗ ಸಂಖ್ಯೆ ಹೆಚ್ಚಳ ಆಗ್ತಾ ಹೋಯ್ತೋ, ಸಂಖ್ಯೆಗಳ ಹೆಚ್ಚಳ ಆಗ್ತಾ ಹೋದಂತೆ ಮತ್ತೊಂದಷ್ಟು ನಾಯಕರು ಆಗಮಿಸ್ತಾರೆ. ನಾಯಕರು ಇನ್ಫ್ಯಾಕ್ಟ್ ಆಗಮಿಸಿ ಈ ಗಲಾಟೆಯನ್ನು ನಿಲ್ಲಿಸಬಹುದಿತ್ತು. ಆದರೆ ಆ ರೀತಿ ಆಗಲಿಲ್ಲ.
ಮೂರು ಗಂಟೆಗೆ ಯಾವಾಗ ಸತೀಶ್ ರೆಡ್ಡಿ ಆಗಮಿಸ್ತಾರೋ ಆ ನಂತರದಲ್ಲಿ ಪರಿಸ್ಥಿತಿ ಒಂದಷ್ಟು ಬಿಗಡಾಯಿಸ್ತಾ ಹೋಗುತ್ತೆ. ರಾತ್ರಿ 7 ಗಂಟೆಗೆ ಪ್ರತಿಭಟನಾ ಸ್ಥಳಕ್ಕೆ ಸೋಮಶೇಖರ್ ರೆಡ್ಡಿ ಎಂಟ್ರಿ ಕೊಡ್ತಾರೆ. ನೋಡಿ, ಮಾತಿಗೆ ಮಾತು ಆಲ್ರೆಡಿ ಬೆಳೆದಿತ್ತು, ಮತ್ತಷ್ಟು ಗಲಾಟೆ ಜೋರಾಗುತ್ತೆ ಹೊರತು ನಾಯಕರು ಆಗಮಿಸಿದಂಥ ಸಂದರ್ಭದಲ್ಲಿ ಕಾರ್ಯಕರ್ತರನ್ನ ಸಂಭಾಳಿಸಿ ಕಾರ್ಯಕರ್ತರಿಗೆ ಬುದ್ಧಿ ಹೇಳಿ ಆ ಬ್ಯಾನರ್ ವಿಚಾರದಲ್ಲಿ ಕೂತು ಮಾತಾಡಿ ಏನು ಮಾಡಬೇಕು ಅದನ್ನು ಮಾಡಿ ಆ ನಂತರದಲ್ಲಿ ಗಲಭೆಯನ್ನು ತಿಳಿಗೊಳಿಸಬೇಕಿತ್ತು. ಅದೇ ನಾಯಕರ ಅಸಲಿ ಜವಾಬ್ದಾರಿಯಾಗಿತ್ತು. ಆದರೆ ಜವಾಬ್ದಾರಿ ಮರೆತಂಥ ನಾಯಕರು ಅದ್ಯಾವುದನ್ನು ಕೂಡ ಮಾಡಿಲ್ಲ. ಜಗಳ ಹೆಚ್ಚಾಯ್ತೇ ಹೊರತು ಜಗಳ ಕಡಿಮೆ ಆಗಿಲ್ಲ. ಸೋಮಶೇಖರ್ ರೆಡ್ಡಿ ಎಂಟ್ರಿ ಆಗ್ತಾ ಇದ್ದಂತೆ ಶ್ರೀರಾಮುಲು ಕೂಡ ಎಂಟ್ರಿ ಆಗ್ತಾರೆ. ಜಗಳ ವಿಕೋಪಕ್ಕೆ ತಿರುಗಿ ಸತೀಶ್ ಗನ್ಮ್ಯಾನ್ನಿಂದ ಫೈರಿಂಗ್ ಆರಂಭ ಆಗುತ್ತೆ. ಎಷ್ಟು ಸುತ್ತಿನ ಫೈರಿಂಗ್ ನಡೆಸಿದ್ದಾರೆ, ಅದರಲ್ಲಿ ಯಾವ್ದು ಎಲ್ಲೆಲ್ಲಿ ತಗಲಿದೆ, ಯಾವುದನ್ನು ಗುರಿ ಇಟ್ಟಿದ್ರು, ಇದೆಲ್ಲವೂ ಕೂಡ ತನಿಖೆಯಿಂದ ಹೊರಗೆ ಬರಬೇಕಷ್ಟೇ. ಆದರೆ ಈಗ ಗೊತ್ತಾಗ್ತಾ ಇರುವಂಥ ಮಾಹಿತಿಯ ಪ್ರಕಾರ ಗಾಳಿಯಲ್ಲಿ ಮೊದಲು ಗುಂಡು ಹಾರಿಸ್ತಾರೆ, ಆ ನಂತರ ರೆಡ್ಡಿ ನಿವಾಸದತ್ತವೂ ಕೂಡ ಗುಂಡನ್ನು ಹಾರಿಸ್ತಾರೆ. ಇದೇ ಗುಂಡು ರಾಜಶೇಖರ್ಗೆ ತಗುಲಿರಬಹುದು ಅನ್ನುವಂಥ ಅನುಮಾನಗಳು ಈಗ ಇರೋದು. ಅಂದರೆ ಸತೀಶ್ ರೆಡ್ಡಿ ಗನ್ಮ್ಯಾನ್ ಫೈರ್ ಮಾಡಿರೋದಂತೂ ನಿಜ. ಗನ್ಮ್ಯಾನ್ನಿಂದ ಹೊರಟಂಥ ಬುಲೆಟ್ ರಾಜಶೇಖರ್ ದೇಹ ಸೀಳಿರೋದು ಕೂಡ ನಿಜ. ಕನ್ಫರ್ಮ್ ಆಗಬೇಕು. ಒಂದಷ್ಟು ವಿಜುವಲ್ಸನ್ನು ನೋಡಿದರೆ ಇದೇ ರೀತಿ ಆಗಿರಬಹುದು ಅನ್ನುವಂಥದ್ದು ಗೊತ್ತಾಗ್ತಾ ಇರೋದು. ಗಲಾಟೆ ಎಷ್ಟು ಮಟ್ಟಿಗೆ ಹೋಗಿತ್ತು, ಎಷ್ಟು ವಿಕೋಪಕ್ಕೆ ತಿರುಗಿತ್ತು, ಇದೆಲ್ಲವೂ ಕೂಡ ವಿಜುವಲ್ಸಲ್ಲಿ ಬಹಳ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ. ಈ ಬಳ್ಳಾರಿ ಗಲಾಟೆಯ ವಿಜುವಲ್ಸ್ ಏನಾದರೂ ಇದ್ದರೆ ಪೊಲೀಸರಿಗೆ ಕೊಟ್ಟರೆ ಬಹಳ ನೆರವಾಗುತ್ತೆ. ಯಾಕಂದರೆ ಪೊಲೀಸ್ ಠಾಣೆಗೆ ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ ಅವರಿಗೆ ಇದನ್ನು ಯಾರು ಅಸಲಿ ಕಾರಣಕರ್ತರು, ಜೊತೆಯಲ್ಲಿ ಆರೋಪಿಗಳು ಯಾರ್ಯಾರು, ಇನ್ನಷ್ಟು ಜನರನ್ನು ಬಂಧನ ಮಾಡಬೇಕಾ, ಅವ್ರಿಗೆ ಮಾಹಿತಿಗಳು ಇರುತ್ತಾ, ಇದೆಲ್ಲವೂ ಕೂಡ ಪೊಲೀಸರಿಗೆ ಸಹಾಯ ಆಗುತ್ತೆ. ಈಗ ಒಂದಷ್ಟು ವಿಜುವಲ್ಸ್ ಅಂತೂ ಸಿಗ್ತಾ ಇದೆ. ಅಲ್ಲಿ ಅಷ್ಟು ಜನ ಸೇರಿದ್ದಾರೆ, 100 ಮಂದಿ ಸೇರಿದ್ದಾರೆ ಅಂತ ಅನ್ನೋದಾದರೆ ಆ 100 ಮಂದಿಯಲ್ಲಿ ಶೇಕಡ 40ರಷ್ಟಾದರೂ ಮಂದಿ ಮೊಬೈಲಲ್ಲಿ ವಿಡಿಯೋಗಳನ್ನು ರೆಕಾರ್ಡ್ ಮಾಡಿಕೊಂಡೇ ಇರ್ತಾರೆ. ಅದನ್ನು ಪೊಲೀಸರಿಗೆ ಕೊಟ್ಟರೆ ತನಿಖೆಗೆ ಸಹಕಾರಿ ಆಗುತ್ತೆ. ಇಲ್ಲಿ ಗಮನಿಸ್ತಾ ಇದ್ದೀವಲ್ಲ ವಿಜುವಲ್ಸ್ 1 by 1. ಬಳ್ಳಾರಿ ಮೊದಲು ಈ ಫೈರಿಂಗ್ ಕೇಸಲ್ಲಿ ಟ್ವಿಸ್ಟ್ ಸಿಕ್ಕೋದೆ ಯಾವಾಗ ಬ್ಯಾನರನ್ನು ಹರಿದಾಕಿದ್ರು ಅನ್ನುವಂಥ ವಿಡಿಯೋಗಳು ಹರಿದಾಡೋಕ್ಕೆ ಶುರುವಾದ ನಂತರದಲ್ಲಿ ಬ್ಯಾನರನ್ನು ಹರಿದು ಕೆಳಗೆ ಹಾಕ್ತಾರೆ. ಆ ನಂತರದಲ್ಲಿ ಎಲ್ಲವೂ ಕೂಡ ಈ ಗಲಾಟೆಗೆ ಪ್ರಚೋದನೆ, ಪ್ರತಿಭಟನೆಗಳಾಗಿರ್ಬೋದು, ಗಲಾಟೆಗಳಾಗಿರ್ಬೋದು, ಫೈರಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಮೂಲ ಕಾರಣ ಏನು? ಬ್ಯಾನರನ್ನು ಕಿತ್ತು ಬಿಸಾಕಿರೋದು, ಅಥವಾ ಬ್ಯಾನರನ್ನು ಅಳವಡಿಕೆ ಬೇಕು ಅಂತಲೇ ಮಾಡೋದಕ್ಕೆ ಬಂದರೋ ಅಥವಾ ಅದು ಏನು ಅನ್ನೋದು ಇನ್ನೂ ಕೂಡ ಕ್ಲಿಯರ್ ಆಗಿಲ್ಲ. ಆದರೆ ರೆಡ್ಡಿ ಸಹೋದರರು ಹೇಳ್ತಾ ಇರೋದು ಇದೆಲ್ಲವನ್ನು ಕೂಡ ಪ್ರೀ ಪ್ಲ್ಯಾನ್ಡ್ ಆಗಿ ಮಾಡುವಂಥ ನಿಟ್ಟಿನಲ್ಲಿ ಪ್ಲ್ಯಾನ್ಗಳನ್ನು ಮಾಡಿದ್ರು, ಷಡ್ಯಂತ್ರವನ್ನು ರೂಪಿಸಿದ್ರು, ಹಾಗಾಗಿ ಈ ರೀತಿ ಮಾಡಿರೋದು ಅನ್ನುವಂಥದ್ದನ್ನು ರೆಡ್ಡಿ ಹೇಳ್ತಾ ಇದ್ದಾರೆ, ಜನಾರ್ದನ್ ರೆಡ್ಡಿ. ಅದರಲ್ಲೂ ಆ ನಂತರದಲ್ಲಿ ಯಾವಾಗ ಭರತ್ ರೆಡ್ಡಿ ಅವರ ಆಪ್ತ ಸತೀಶ್ ರೆಡ್ಡಿ ಎಲ್ಲ ಎಂಟ್ರಿ ಆಗುತ್ತೋ ಆ ನಂತರದ ಪರಿಸ್ಥಿತಿ ಇನ್ನಷ್ಟು ಬಿಗಡಾಯಿಸ್ತಾ ಹೋಯಿತು. ಬಿಟ್ಟರೆ ರಾತ್ರಿ 9 ಗಂಟೆಯ ನಂತರದಲ್ಲಿ ಅಕ್ಷರಶಃ ರಣಾಂಗಣ ಅದು. ಆ ಮಧ್ಯದ 9 ಗಂಟೆಯಿಂದ 9:20, 25 ಒಳಗೆ ನಡೆದಂಥ ಘಟನೆ ಇದೆಯಲ್ಲ, ನಿಜಕ್ಕೂ ಕೂಡ ಆ 20 ನಿಮಿಷ ಸ್ಕಿಪ್ ಆಗಿದ್ದಿದ್ರೆ ಒಂದು ಜೀವ ಉಳಿತಾ ಇತ್ತು. ಬ್ಯಾನರ್ ಹಾಕುವಂಥ ವಿಚಾರಕ್ಕೆ ಶುರುವಾದಂಥ ಈ ಗಲಾಟೆ ಆ ನಂತರದಲ್ಲಿ ಕೊಲೆಯಲ್ಲಿ ಅಂತ್ಯ ಆಗಿದೆ. ಈಗಾಗಲೇ ಒಂದಷ್ಟು ಜನರನ್ನು ಪೊಲೀಸರು ಬಂಧಿಸಿದ್ದಾರೆ. ಜನವರಿ 19ರವರೆಗೂ ಕೂಡ ಅವರನ್ನು ವಶಕ್ಕೆ ನೀಡಲಾಗಿದೆ. ಜೊತೆಗೆ ಅನೇಕರು ವಿಡಿಯೋ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದಾರೆ. ಅನೇಕರ ಬಳಿ ವಿಡಿಯೋಗಳು ಇದ್ದರೂ ಕೂಡ ಅದನ್ನೆಲ್ಲವನ್ನು ಕೂಡ ಪೊಲೀಸರಿಗೂ ತಂದು ಕೊಡಬಹುದು ಅನ್ನುವಂಥದ್ದನ್ನು ಈಗಾಗಲೇ ಪೊಲೀಸರು ಕೂಡ ಹೇಳಿರೋದ್ರಿಂದ ತನಿಖೆಗೆ ಇದೆಲ್ಲವೂ ಕೂಡ ಇನ್ನಷ್ಟು ಸಹಕಾರಿ ಆಗುತ್ತೆ. ಜೊತೆಗೆ ಕಾರಣ ಯಾರು, ಕಾರಣೀಕರ್ತರು ಯಾರು ಅನ್ನೋದು ಕೂಡ ಗೊತ್ತಾಗುತ್ತೆ.